Good morning, students. Today I take up another character in the play. The character name is Actius Caesar. It is very important character in the play. Okay, then it's very important role in the play, though he appears in the last two actors. He is given importance because of his son Caesar. He is the adopted son of Caesar. ಈ ಒಂದು ಕ್ಯಾರೆಕ್ಟರ್ ಕೊನೆಯ ಎರಡು ಅಂಕಣಗಳಲ್ಲಿ ಲಾಸ್ಟ್ ಟು ಆ್ಯಕ್ಟ್ಸಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಜೂಲಿಯಟ್ ಸೀಸರ್ನ ದತ್ತುಪುತ್ರ ಅಂಥೇಳಿ ನಾವು ಹೇಳ್ತೀವಿ. ಮತ್ತು ಈ ಜೂಲಿಯಟ್ ಸೀಸರ್ನ ದತ್ತುಪುತ್ರನ ಪಾತ್ರದಲ್ಲಿ ಈ ಹೆಸರು ಏನು ಕಾಣಿಸ್ತಾ ಇದೆ ನಮಗೆ ಅಥವಾ ಕೇಳ್ಕೊಳ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಇದು ಈ ಒಂದು ಪಾತ್ರ ಈ ಒಂದು ನಾಟಕದಲ್ಲಿ ಬಹಳಷ್ಟು ಅಥವಾ ಬಹುಮುಖ್ಯವಾಗಿ ಇರ್ತಕ್ಕಂತಹ ಒಂದು ಪಾತ್ರ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮೆಲ್ಲ ಕನ್ನಡದ ವಿದ್ಯಾರ್ಥಿಗಳಿಗೆ ನಾವು ಇದನ್ನು ತಿಳಿಸೋ ಬಯಸ್ತೀವಿ. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಏನು ಇದರಲ್ಲಿ ಆ ಸುಮಮ್ ಸೀಸರ್ ಅಂತೇನು ಹೇಳ್ತೀವಲ್ಲ, ಈಸ್ ದ ಅಡಾಪ್ಟ್ ಸನ್ ಆಫ್ ದಿ ಸೀಸರ್ ಅಂತೇಳಿ ಹೇಳಿದೆ. ಇಲ್ಲಿ ನಮಗೆಲ್ಲ ಗೊತ್ತಿದೆ ಜೂಲಿಯಟ್ ಸೀಸರ್ನ ದತ್ತುಪುತ್ರ ಇವನು ಅಂಥೇಳಿ ಇಲ್ಲಿ ಹೇಳಲಾಗುತ್ತೆ. ಆಯಿತಾ, ಇದು ಒಂದು ದೊಡ್ಡ ಪಾತ್ರವನ್ನು ಈ ಒಂದು ನಾಟಕದಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಲೆಟ್ ಅಸ್ ಸಿ. ಆಂಟನಿ ಕಾಲ್ಸ್ ಹಿಮ್ ಯಂಗ್ ಆಕ್ಟಿವ್ಸ್ ಆ್ಯಂಡ್ ಕ್ಯಾಸಿಯಸ್ ರಿಗಾರ್ಡ್ಸ್ ಹಿಮ್ ಪೇಶಿವ್ಸ್ ಸ್ಕೂಲ್ ಬಾಯ್ಸ್. Despite his luck and experience, he participates in the affairs of state with dignity and wisdom. ಸಾಮಾನ್ಯವಾಗಿ ಈ ಒಂದು ಪಾತ್ರದಲ್ಲಿ ಬರ್ತಕ್ಕಂತಹ ಪಾತ್ರಧಾರಿ ನಡ್ಕೊಳ್ತಕ್ಕಂಥ ರೀತಿಗಳು ಇದು ಕೊನೆಯ ಎರಡು ಪಾತ್ರಗಳಲ್ಲಿ ಈ ಒಂದು ಕೃತ್ಯಗಳಲ್ಲಿ ನಾವು ಕಾಣ್ತೀವಿ ಅಥವಾ ನೋಡ್ತೀವಿ ಕೂಡ. ಸುಮಮ್ ಸೀಸರ್ ಈ ಕಾರಣದಿಂದಾಗಿ ಅವರಿಗೆ ಬಹುಮುಖ್ಯವಾಗಿ ಅಥವಾ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಸೀಸರ್ ಏನು ದತ್ತುಪುತ್ರ ಅಂತೇಳಿ ನಾನು ಈಗಾಗಲೇ ಹೇಳಿದೆ. ಆಂಟನಿ ಅವರನ್ನು ಯುವ ಆಕ್ಟಿವಸ್ ಆ್ಯಂಡ್ ಕ್ಯಾಸಿಯಸ್ ಅವರನ್ನು ಶಾಲಾ ಹುಡುಗ ಅಂಥೇಳಿ ಪರಿಗಣಿಸ್ತಾರೆ. ಯಾಕಂದರೆ ಅವನ ಅನುಭವದ ಕೊರತೆಯ ಹೊರತಾಗಿ ಕೂಡ ಅವನು ರಾಜ್ಯದ ವ್ಯವಹಾರಗಳಲ್ಲಿ ಘನತೆ ಮತ್ತು ಬುದ್ಧಿವಂತಿಕೆಯಿಂದ ಭಾಗವಹಿಸ್ತಾನೆ ಅಂತಕ್ಕಂಥದ್ದು ಅವನ ಒಂದು ಬಲವಾದಂತಹ ಒಂದು ನಂಬಿಕೆ. ಅದಕ್ಕೆ ಇವನ್ನ ಹಾಗೆ ಶಾಲಾ ಹುಡುಗ ಅಂಥೇಳಿ ಕರೀತಾರೆ. ಬಟ್ ಆತ ಏನು ಆದರೂ ಕೂಡ ತುಂಬ ಗಂಭೀರವಾದಂತಹ ಮತ್ತು ಬುದ್ಧಿವಂತ ಈ ರೀತಿಯಲ್ಲಿ ಆತ ವರ್ತಿಸ್ತಾನೆ. ಹಿ ಹ್ಯಾಡ್ ಎ ಸ್ಟ್ರಾಂಗ್ will and is actually conscious of this heritage. He amply justifies the trust the Caesars had in him. He is calm and most of the time during the Traverse plan. He says a very little, but when he speaks to the point. Even thought his personality fully developed in Antony and Cleopatra. We have a rough idea how it is to develop in this play. He has an impressive will and does not hesitate to state demand. ಮತ್ತು ಅಷ್ಟೇ ಅಲ್ಲದೆ ಏನು ನಾವು ಈ ಶಾಲೆಗೆ ಹೋಗ್ತಕ್ಕಂಥ ಹುಡುಗ ಅಂತೇಳಿ ಏನು ಹೇಳಿದ್ವಿ ಅಥವಾ ಬುದ್ಧಿವಂತ ಹುಡುಗ ಅಂತ ಏನು ನಾವು ಅವನನ್ನು ಕರೆದ್ವಿ, ಅವನಿಗೆ ಅನುಭವದ ಕೊರತೆ ಹೊರತಾಗಿ ಕೂಡ ಆತ ರಾಜ್ಯದ ಎಲ್ಲ ವ್ಯವಹಾರಗಳನ್ನು ಭಾಳಷ್ಟು ಗೌರವದಿಂದ ಅಥವಾ ಬುದ್ಧಿವಂತಿಕೆಯಿಂದ ನೋಡ್ಕೊಳ್ತಾನೆ ಅಥವಾ ಭಾಗವಹಿಸ್ತಾನೆ. ಅವನಿಗೆ ಬಲವಾದ ಒಂದು ಇಚ್ಛಾಶಕ್ತಿ ಇತ್ತು. ಅವನು ಪರಂಪರೆ, ಹೆರಿಟೇಜ್ ಅಂದರೆ ಪರಂಪರೆ, ಆ ಪರಂಪರೆಯ ಬಗ್ಗೆ ಅವನು ತೀವ್ರವಾದಂತಹ ಒಂದು ಪ್ರಜ್ಞೆಯನ್ನು ಹೊಂದಿದ್ದ ಅಂತೇಳಿ ಹೇಳ್ಬೋದು ನಾವು. ಸಾಮಾನ್ಯವಾಗಿ ಇಂದಿನ ಯುವ ಪೀಳಿಗೆ ನಾವು ನೋಡ್ತೀವಿ, ಗಮನಿಸ್ತೀವಿ, ಕೆಲವರಲ್ಲಿ ಕೆಲವು ರೀತಿಯ ಪ್ರಜ್ಞೆ ಇರುತ್ತೆ, ಇನ್ನು ಕೆಲವರಿಗೆ ಆ ಪ್ರಜ್ಞೆಗಳೇ ಇರೋದಿಲ್ಲ.
ಆಯಿತಾ. ಹಾಗಾಗಿ ಸೀಸರ್ ತನ್ನ ಮೇಲೆ ಇಟ್ಟಿದ್ದಂತಹ ನಂಬಿಕೆಯನ್ನು ಅವನು ಸಾಕಷ್ಟು ಸಮರ್ಥಿಸ್ತಾನೆ ಅಥವಾ ಸಮರ್ಪಕವಾದಂಥ ರೀತಿಯಲ್ಲಿ ಬಳಸ್ಕೊಳ್ತಾನೆ. ಅವನು ಹೆಚ್ಚು ಸಮಯ ಶಾಂತವಾಗಿರ್ತಾನೆ ಮತ್ತು ಶಾಂತಪ್ರಿಯನಾಗಿರ್ತಾನೆ. ಬಟ್ ಇವತ್ತಿನ ಭಾಳಷ್ಟು ಯೂತ್ಸ್ನ ನಾವು ನೋಡಿದಾಗ ಅವರು ಯಾವಾಗಲೂ ಶಾಂತಿ ಸ್ವಭಾವದಿಂದ ನಡ್ಕೊಳ್ಳುವ ಬದಲಿಗೆ ಬೇರೆ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ವಿಜಯೋತ್ಸವದ ಯೋಜನೆಯ ಸಮಯದಲ್ಲಿ ಅವನು ಬಹಳ ಕಡಿಮೆ ಹೇಳ್ತಾನೆ. ಯಾಕಂದರೆ ಕೆಲ ವ್ಯಕ್ತಿಗಳ ಮಾತುಗಳು ಕಡಿಮೆ ಇರುತ್ತವೆ, ಕೆಲಸಗಳು ಹೆಚ್ಚಿರುತ್ತೆ. ಹಾಗಾಗಿ ನಾವು ಗಮನಿಸಿದಂತೆ ಅಥವಾ ನಾವು ನೋಡಿದಂತೆ ಬಹಳಷ್ಟು ಜನರನ್ನ ನಾವು ಯೂತ್ಸನ್ನ ನೋಡಿದಾಗ ಯೂತ್ಸು ಒಬ್ಬೊಬ್ರಿಗಿಂತ ಒಬ್ಬೊಬ್ಬರು ವಿಭಿನ್ನವಾದಂತಹ ರೀತಿಗಳಲ್ಲಿರ್ತಾರೆ, ಆಯಿತಾ. ಹಾಗಾಗಿ ನಾವು ಸರಿಸುಮಾರು ಅಥವಾ ಸುಮಾರು ನಾವು ನೋಡಿದಾಗ ನಾವು ಅನಿಸುತ್ತೆ, ಓ ಈ ಹುಡುಗ ಹೀಗೆ ಅಥವಾ ಇವನು ಈ ರೀತಿಯಲ್ಲಿದ್ದಾನೆ ಅಂತೇಳಿ ಅನಿಸುತ್ತೆ. ಹೀಗೆ ಅವನು ಬಹಳಷ್ಟು ಕಡಿಮೆ ಮಾತುಗಳನ್ನು ಆಡ್ತಾನೆ, ಶಾಂತಯುತವಾಗಿ ವರ್ತನೆ ಮಾಡ್ತಾನೆ. ಮತ್ತು ಆದರೆ ಅವನು ಆ ವಿಷಯಗಳನ್ನು ಮಾತನಾಡುವಾಗ ಮಾತ್ರ ಆ ಕ್ಷೇತ್ರಗಳಲ್ಲಿ ಏನು ತೊಡಗಿಸ್ಕೊಳ್ತಾನೆ ಅಥವಾ ಈ ವಿಚಾರ ಬೇಡ ಅಂತೇಳಿ ಎಷ್ಟೋ ಸಂದರ್ಭ ಬೇರೆಯವರಿಗೆ ಹೇಳಿದ್ದು ಕೂಡ ಉಂಟು. ಹೀಗಾಗಿ ನಾವು ಕೆಲವೊಂದು ವಿಚಾರಗಳನ್ನು ಕೂಡ ಅವರಿಂದ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ he even crosses the path with Antony is the fields of Philippi. First, I don't cross you, but I will do so. He is firm in his decision and polite in stating them. This shows his ability to become great once. He throws off the yoke. The Antony too is also activist who puts an end to useless and comical parley among the generals in the fields of Philippi. It is he who defies the conspirators and challenges them to fight, displaying the quality of leadership in the end of the play. ಮತ್ತು ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ನಾವು ಕೊನೆಯ ಹಂತಕ್ಕೆ ನಾವು ನೋಡಿದರೆ ಈ ಒಂದು ಪ್ರಜ್ಞತೆ ಹೇಗಿರುತ್ತೆ ಅಂತೇಳಿ ಹೇಳಿದರೆ, ಇವನು ಶಾಂತಿ ಸ್ವಭಾವದವನಾಗಿರ್ತಾನೆ ಮತ್ತು ಆ ಕ್ಷೇತ್ರದಲ್ಲಿ ಪಿಲಿಪಿಗಳನ್ನು ಹೊಂದಿರ್ತಾನೆ. ಮತ್ತು ಎಷ್ಟೋ ಸಂದರ್ಭ ನಿಮ್ಮನ್ನು ದಾಟಬೇಡಿ ಅಂತ ಕೂಡ ಅವನು ಹೇಳಿರ್ತಾನೆ. ಆದರೆ ನಾನು ಹಾಗೆ ಮಾಡ್ತೇನೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಆತ ಪ್ರಸ್ತಾಪಿಸ್ತಾನೆ. ಜೊತೆಗೆ ಅವನು ತನ್ನ ನಿರ್ಧಾರದಲ್ಲಿ ದೃಢವಾಗಿರ್ತಾನೆ. ಇವತ್ತಿನ ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡ್ತೀವಿ, ದೇ ಡೋಂಟ್ ಹ್ಯಾವ್ ಎನಿ ಕಾನ್ಫಿಡೆನ್ಸ್. ನಾವು ಫಸ್ಟ್ ಶುಡ್ ಬಿ ಕಾನ್ಫಿಡೆನ್ಸ್ ಅಲ್ವಾ. ಎಷ್ಟೋ ಸಂದರ್ಭ ನಮಗೆ ಆ ಒಂದು ದೃಢತೆ ಅಥವಾ ದೃಢ ನಿರ್ಧಾರಗಳೇ ಇರೋದಿಲ್ಲ. ನಾವು ಹಾಗಾಗಿ ಯು ಮಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್. ನಿಮಗೆ ದೃಢತೆ ಇರಬೇಕು, ದೃಢ ನಿರ್ಧಾರಗಳನ್ನ ಮಾಡ್ಕೋಬೇಕು. ನಾನು ಇಂಥದ್ದು ಓದಬೇಕು ಅಥವಾ ನಾನು ಹೀಗೆ ಓದಬೇಕು ಮತ್ತು ಈ ರೀತಿಯಲ್ಲಿ ನಾನು ಮಾರ್ಕ್ಸ್ನ ತೊಗೋಬೇಕು ಅಥವಾ ಇಂಥ ವಿಚಾರಗಳನ್ನ ನಾವು ದೃಢ ನಿರ್ಧಾರಗಳನ್ನ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಎಷ್ಟೋ ಸಂದರ್ಭ ನಾವು ಹೀಗೆ ದೃಢ ನಿರ್ಧಾರಗಳನ್ನ ಮಾಡೋದ್ರ ಜೊತೆಗೆ ಅವುಗಳನ್ನು ಹೇಳುವಲ್ಲಿ ಸಭ್ಯನಾಗಿರ್ತಾನೆ. ಇವನು ಯಾವುದೇ ವಿಚಾರಗಳನ್ನ ಹೇಳುವಾಗ ಅವನು ಸಭ್ಯನಾಗಿರ್ತಾನೆ. ನಾವು ಎಷ್ಟೋ ಸಂದರ್ಭ ತುಂಬ ಜನ ಏನು ಮಾಡ್ತೀವಿ, ತಪ್ಪುಗಳನ್ನ ಮಾಡ್ತೀವಿ. ಬಟ್ ಬೇರೆಯವ್ರು ಮಾಡಿದಾಗ ತಪ್ಪುಗಳನ್ನ ಎತ್ತಿ ತೋರಿಸ್ತೀವಿ ಅಥವಾ ತಪ್ಪುಗಳನ್ನ ನೋಡ್ತೀವಿ. ಬಟ್ ನಾವೇ ತಪ್ಪುಗಳನ್ನ ಮಾಡಿದಾಗ ಅಲ್ವಾ, ಇಟ್ಸ್ ಎ ಶೇಮ್. ಸೊ ಆಂಟೋನಿಯ ನೋವನ್ನು ಅವನು ಈಗಾಗಲೇ ಎಸ್ತ ನಂತರ ಅವನು ಶ್ರೇಷ್ಠನಾಗುವ ಒಂದು ಸಾಮರ್ಥ್ಯವನ್ನು ಕೂಡ ಇದು ತೋರಿಸುತ್ತೆ. ಅಷ್ಟೇ ಅಲ್ಲದೆ ನಾವು ಎಷ್ಟೋ ಸಂದರ್ಭ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ನಾವೇನಾದರೂ ನೋಡಿದರೆ ಗಮನಿಸಿದರೆ, ನಮ್ಮ ಒಂದು ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ಬಹಳಷ್ಟು ಜನರಿದ್ದಾರೆ. ಆ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ಗಮನಿಸಿದಾಗ ಅವರಂತೆ ನಾವು ಕೂಡ ಆಗಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು. ನಾವು ಶ್ರೇಷ್ಠ ವ್ಯಕ್ತಿಗಳನ್ನ ನೋಡಿದಾಗ ಗೊತ್ತಿರುತ್ತೆ ಅವರು ಎಷ್ಟು ಪ್ರಾಮಾಣಿಕವಾಗಿರ್ತಾರೆ ಅಂತ ಹೇಳಿದರೆ. ಹೆಲ್ಪಿಂಗ್ ನೇಚರ್ ಇರುತ್ತೆ, ಪ್ರಾಮಾಣಿಕತೆ ಇರ್ತದೆ. ಹೀಗೆ ಬಹಳಷ್ಟು ವಿಚಾರವನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಅವರು ಬಹಳಷ್ಟು ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ ಅಂಥೇಳಿ. ಮತ್ತು ಅಷ್ಟೇ ಅಲ್ಲದೆ ಈ ಸಾಮರ್ಥ್ಯ ಶ್ರೇಷ್ಠನಾಗ್ತಕ್ಕಂಥ ಒಂದು ಸಾಮರ್ಥ್ಯ ಕೂಡ ಇದು ತೋರಿಸುತ್ತೆ. ಮತ್ತು ಫಿಲಿಪ್ಸ್ನ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಏನು
ಜನರಲ್ಗಳಲ್ಲಿ ನಿಷ್ಪ್ರಯೋಜಕ ಮತ್ತು ಹಾಸ್ಯಮಯವಾದಂತಹ ಒಂದು ಪಾರ್ಟಿಯನ್ನು ಕೂಡ ಕೊನೆಗೊಳಿಸುವುದು. ಆಕ್ಟಿವಸ್ ಕೂಡ ಅವರು ಪಿತೂರಿಗಾರರನ್ನು ಧಿಕ್ಕರಿಸಿ ಹೋರಾಟ ಮಾಡಲಿಕ್ಕೆ ಸವಾಲು ಹಾಕ್ತಾನೆ. ಈಗ ಇಲ್ಲಿ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಇಲ್ಲಿ ಏನು ಕೆಲ ವ್ಯಕ್ತಿಗಳು ಹಾಸ್ಯಾಸ್ಪದವಾಗಿ ಮಾತನಾಡ್ತಾರೆ ಮತ್ತು ಆ ಒಂದು ಜನರಲ್ ಆಗಿ ಯೋಚನೆ ಮಾಡಿದರೆ ಕೆಲವರು ದೇರ್ಸ್ ನೋ ಯೂಸ್ಲೆಸ್ ಇರ್ತಾರೆ. ಕೆಲವರು ತುಂಬ ಜನ ಅಪ್ರಯೋಜಕರಿರ್ತಾರೆ ಅಥವಾ ನಿಷ್ಪ್ರಯೋಜಕರಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಗಮನಿಸಿದಾಗ, ಹಾಗಾಗಿ ಯಾರು ನಿಷ್ಪ್ರಯೋಜಕರಿದ್ದಾರೆ ಮತ್ತು ಹಾಸ್ಯಾಸ್ಪದವನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಆ ಒಂದು ಪಾರ್ಟಿಯನ್ನು ಕೊನೆಗೊಳಿಸಬೇಕು ಅಂತ ವ್ಯಕ್ತಿಗಳನ್ನು ಇಲ್ಲಿ ಅಲೋ ಮಾಡಬಾರ್ದು ಅಂಥೇಳಿ ಆಕ್ಟಿವಸ್ ಕೂಡ ಅವರ ಜೊತೆಗೆ ಅವರ ಪಿತೂರಿಗಾರರನ್ನ ಧಿಕ್ಕರಿಸಿ ಹೋರಾಟ ಮಾಡಲಿಕ್ಕೆ ಸವಾಲನ್ನು ಹಾಕ್ತಾನೆ. ಯಾಕಂದರೆ ಎಷ್ಟೋ ಸಂದರ್ಭ ಪಿತೂರಿಗಾರರು ಈಗಾಗಲೇ ಅವರು ಬಹಳಷ್ಟು ಸಂದರ್ಭ ಪಿತೂರಿಗಳನ್ನ ಮಾಡಿ ಈಗಾಗಲೇ ಭಾಳಷ್ಟು ಪಿತೂರಿಗಾರರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು, ನಾಟಕಗಳನ್ನ ಎದುರುಗಡೆ ನಾಟಕಗಳನ್ನ ಮಾಡ್ತಕ್ಕಂಥದ್ದು, ಹಿಂದೆ ಇನ್ನೊಂದು ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು, ಹೀಗೆ ಎಲ್ಲವನ್ನು ಕೂಡ ನಾವು ಗಮನಿಸ್ತೀವಿ. ನಮ್ಮ ಜೊತೆ ಇರ್ತಕ್ಕಂಥ ಎಷ್ಟೋ ಸ್ನೇಹಿತರು ನಮ್ಮನ್ನು ಹಾಗೆ ಮಾತಾಡ್ತಾರೆ ವಿದ್ಯಾರ್ಥಿಗಳೇ. ಅಥವಾ ಎಷ್ಟೋ ಜನ ನೀನು ತಪ್ಪು ಮಾಡಿದರೆ ನೇರವಾಗಿ ಹೇಳ್ಬೋದು, ನೀನು ತಪ್ಪು ಮಾಡಿದೆಯಾ ಅಥವಾ ಈ ಥರ ತಪ್ಪು ಮಾಡಬಾರ್ದು ಅಥವಾ ಹೀಗೆ ಅಂತೇಳಿ ಡೈರೆಕ್ಟ್ಲಿ ಹೇಳಿದರೆ ಆ ಕ್ಷಣಕ್ಕೆ ನಾವು ತಿದ್ಕೊಳ್ಳುವಂಥ ಪ್ರಯತ್ನವನ್ನಾದರೂ ಮಾಡ್ಬೋದು ಅಲ್ವಾ. ಬಟ್ ಅದನ್ನು ಬಿಟ್ಟು ಇಲ್ಲ ನಿಮ್ಮದೆಲ್ಲ ಸರಿ ಇದೆ ಹಾಗೆ ಹೀಗೆ ಅದು ಇದು ನಿಂದೇ ಸರಿ ಅಂಥೇಳಿ ನಮ್ಮ ಎದುರುಗಡೆ ಒಂದು ರೀತಿ ಹೇಳ್ತಾರೆ, ನಮ್ಮ ವಿರೋಧಿ ವ್ಯಕ್ತಿಗಳಿರ್ತಾರಲ್ಲ ಅವ್ರ ಹತ್ರ ಹೋಗಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಮ್ಮತನವನ್ನು ನಾವು ಬಿಡಬಾರ್ದು ಮತ್ತು ನಾವು ಪ್ರಾಮಾಣಿಕರಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಿರಬೇಕು. ನಮ್ಮಿಂದ ಬೇರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಈ ಕೆಲವೊಂದು ಮನಸ್ಸಿನಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸು ನಮ್ಮಲ್ಲಿ ಇರಬೇಕು, ಆಯಿತಾ. ಕೆಲವು ಪ್ರಿನ್ಸಿಪಲ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಏನು ಚಾಲೆಂಜ್ ಮಾಡ್ತಾರೆ ಅವರ ಮತ್ತು ಪಿತೂರಿಗಾರರ ವಿರುದ್ಧ ಫೈಟ್ ಮಾಡಲಿಕ್ಕೆ ಕೂಡ ರೆಡಿ ಆಗ್ತಾರೆ. And then displaying the quality of leadership in the end of the play. He has a reserved nature. He is not a vain bubbler and remains quiet most of the time, preferring to listen. It is not a silence born out of fear or lack of decisiveness. It is the result of sureness and potent energy. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಬಹಳಷ್ಟು ರೀತಿಯ ಎನರ್ಜಿಗಳನ್ನು ನಾವು ಹೊಂದಿರ್ತೀವಿ. ಆ ಎನರ್ಜಿ ನಮ್ಮಲ್ಲಿ ಇರಬೇಕು. ಸಾಮಾನ್ಯವಾಗಿ ಯಾರೋ ಏನೋ ಹೇಳ್ದ ಅಂಥೇಳಿ ನಾವು ಏನೇನೋ ಮಾತಾಡಿ ಕೆಲವು ತೀರ್ಮಾನಗಳಿಗೆ ಬಂದುಬಿಡ್ತೀವಿ. ಹಾಗಾಗೋದು ಬೇಡ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಫಿಲಿಪಿಯ ಕ್ಷೇತ್ರಗಳಲ್ಲಿ ಜನರನ್ನ ಈತ ಯಾವ ರೀತಿಯಲ್ಲಿ ಇಟ್ಕೋಬೇಕು ಅಂಥೇಳಿ ಹೊರಟಿದ್ದ ಮತ್ತು ಪಿತೂರಿಗಾರರನ್ನ ಧಿಕ್ಕರಿಸಿ ಹೋರಾಟ ಮಾಡಲಿಕ್ಕೆ ಕೂಡ ಈತ ಸವಾಲು ಹಾಕಿದ್ದ. ಈ ಒಂದು ನಾಟಕದ ಕೊನೆಯಲ್ಲಿ ನಾಯಕತ್ವದ ಗುಣಮಟ್ಟವನ್ನು ಪ್ರದರ್ಶನ ಮಾಡ್ತಾನೆ. ಯಾವುದೇ ವ್ಯಕ್ತಿ ಒಂದು ಲೀಡರ್ಶಿಪ್ ಅಂತೇಳಿ ಇದ್ದರೆ, ಆ ಲೀಡರ್ ಕರೆಕ್ಟಾಗಿದ್ದರೆ ಅಲ್ಲಿದ್ದಂಥ ಎಲ್ಲರೂ ಸರಿ ಇರ್ತಾರೆ. ಲೀಡರ್ ಕರೆಕ್ಟಾಗಿ ಇಲ್ಲದಿದ್ದರೆ ಇನ್ನು ಬೇರೆ ಯಾರನ್ನೂ ಕೂಡ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನಾಯಕತ್ವದ ಗುಣ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಾಯಕ ಹೇಗಿರ್ತಾನೆ ಬೇರೆಯವರು ಕೂಡ ಹಾಗೆ ಇರ್ತಾರೆ, ಆಯಿತಾ. ಹಾಗಾಗಿ ಈ ಒಂದು ಗುಣಮಟ್ಟವನ್ನು ಕೂಡ ಕೊನೆಯಲ್ಲಿ ನಾವು ಕಾಣ್ತೀವಿ. ಅವನು ಕಾಯ್ದಿರಿಸಿದಂತಹ ಒಂದು ಸ್ವಭಾವವನ್ನು ಕೂಡ ಹೊಂದಿದ್ದಾನೆ. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯ ಸ್ವಭಾವಗಳಿರುತ್ತವೆ ವಿದ್ಯಾರ್ಥಿಗಳೇ. ಆ ಒಂದೊಂದು ರೀತಿಯ ಸ್ವಭಾವಗಳು ಒಬ್ಬೊಬ್ಬನಿಗೆ ಭಿನ್ನವಾಗಿರುತ್ತವೆ. ಅವನು ವ್ಯರ್ಥವಾಗಿ ಬಬ್ಲರ್ ಅಲ್ಲ ಮತ್ತು ಹೆಚ್ಚಿನ ಸಮಯವನ್ನು ಶಾಂತವಾಗಿರ್ತಾನೆ. ಸಾಮಾನ್ಯವಾಗಿ ಯಾರು ತುಂಬ ಸಿಡಿ ಅಂತಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಹೇಳ್ತಾರೆ. ತಾಳ್ಮೆಯಿಂದ ಯಾರು ಯೋಚನೆ ಮಾಡ್ತಾರೆ ಅಥವಾ ತಾಳ್ಮೆಯಿಂದ ಯಾರು ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅಂಥವರು ಸುಮಾರು ದಿನಗಳ ಕಾಲ ಅಂದರೆ ಸುದೀರ್ಘವಾದಂಥ ಒಂದು ನಾಯಕತ್ವವನ್ನು ಹೊಂದಿರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಕೇಳಲು ಆದ್ಯತೆಯನ್ನು ಕೂಡ ಕೊಡ್ತಾನೆ. ಇದು ಭಯದಿಂದ ಅಥವಾ ನಿರ್ಣಾಯಕದ ಒಂದು ಕೊರತೆಯಿಂದ ಕೂಡ ಹುಟ್ಟಿದ ಮೌನವಲ್ಲ.
ಇವನು ಶಾಂತವಾಗಿರ್ತಾನೆ ಅಂತ ಹೇಳಿದರೆ ಅವನಿಗೆ ಭಯ ಅಥವಾ ಏನೋ ಒಂದು ಕೊರತೆಯಿಂದ ಇವನು ಹೀಗಿದ್ದಾನೆ ಅಂತಲ್ಲ. ಇಟ್ಸ್ ಅ ಕ್ವಾಲಿಟಿ ಆಫ್ ದಿ ಲೀಡರ್ಶಿಪ್ ಅಲ್ವಾ. ನಾವು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೋಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಮೊದಲು ಒಂದು ಕ್ವಾಲಿಟಿ ಇರಬೇಕು. ಇಟ್ಸ್ ಎ ಪೀಸ್, ತಾಳ್ಮೆ, ಶಾಂತಿ ಅಂತಕ್ಕಂಥದ್ದು ಇರಬೇಕು. ಯಾವ ವ್ಯಕ್ತಿ ತಾಳ್ಮೆಯಿಂದ ವರ್ತನೆ ಮಾಡ್ತಾನೆ ಆ ವ್ಯಕ್ತಿ ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಎಲ್ಲರಿಂದ ಒಂದು ಉತ್ತಮವಾದಂಥ ಒಂದು ಪ್ರಶಂಸೆಯನ್ನು ಪಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಮೌನ ಹುಟ್ಟಿದ್ದು ಯಾವುದೇ ರೀತಿಯ ಅವನು ಮಾತನಾಡುವಾಗಲೆಲ್ಲ ಅಲ್ಲ, ಅವನು ಪ್ರತಿಯೊಂದು ಮಾತುಗಳು ಕೂಡ ನಿರ್ಣಾಯಕ ಮತ್ತು ಸಲಹೆಗಳಿಗಿಂತ ಆದೇಶಗಳನ್ನು ನೀಡುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇವನು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೋಬೇಕಾದ್ರೆ, ಅದರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿದ್ಯಾರ್ಥಿಗಳೇ, ಹಾಗಾಗಿ ನೀವು ಕೂಡ ಅಷ್ಟೇ ಭಾಳಷ್ಟು ತಾಳ್ಮೆಯಿಂದ ಇದ್ದು, ಶಾಂತಿಯಿಂದ ಇದ್ದು, ಕೆಲವು ಪಾಠ ಪ್ರವಚನಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ಓದು ಮತ್ತು ಬರಹವನ್ನು ಕಲ್ತಿದ್ದೇ ಆದರೆ ನೀವು ಉತ್ತಮವಾದಂತಹ ಅಂಕಗಳನ್ನ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಿಸ್ ಶೋಸ್ ಈಸ್ ಅಬಿಲಿಟಿ ಟು ಬಿಕಮ್ ಅಗ್ರೇಟ್ ಒನ್ಸ್ he throws off the yoke of Antony is also activist who puts an end to useless and chemical parley among our generals in the fields. It is he who defiles the conspirators and challenges to them to fight. He has a reserved nature, and it is a result of certain and potent energy. Never he speaks. Every word of him is decisive, and he is more prone to give orders than suggestion. Activus, your brother, too most die. Consent you, Lepidus. ಮತ್ತು ಅಷ್ಟೇ ಅಲ್ಲದೆ ನಾವು ಎಷ್ಟೋ ಸಂದರ್ಭ ಹೀಗೆ ನಾವು ನೋಡ್ತಕ್ಕಂಥ ಎಷ್ಟೋ ಸಂದರ್ಭಗಳು. ಲಿಪಿಡಿಯಸ್ ಐ ಡೂ ಕನ್ಸೆಂಟ್, ಆಕ್ಟಿವಸ್ ಪ್ರಿಕ್ ಹಿಮ್ ಡೌನ್ ಆ್ಯಂಟೋನಿ. ಮತ್ತು ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಈ ಭಯದ ಒಂದು ವಾತಾವರಣದಿಂದ ಹಾಗೆ ಇರಲಿಲ್ಲ, ಅಥವಾ ಇನ್ಯಾವುದೋ ಒಂದು ಇದರಿಂದ ಅವನು ಇರಲಿಲ್ಲ. ಇಲ್ಲಿ ಅವನು ಸಾಮಾನ್ಯವಾಗಿ ಕೆಲವು ಆದೇಶಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆಕ್ಟಿವಸ್ ನಿಮ್ಮ ಸಹೋದರರನ್ನು ಸಾಯಬೇಕು ಅಥವಾ ಲೆಪಿಡಸ್ ನಿಮಗೆ ಒಪ್ಪಿಗೆನಾ ಅಂತೇಳಿ ಕೂಡ ಪ್ರಶ್ನೆ ಮಾಡಿ ಕೇಳ್ತಾನೆ. ಲೆಪಿಡಸ್ ನಾನು ಒಪ್ತೇನೆ ಅಂಥೇಳಿ ಆಕ್ಟಿವಸ್ಗೆ ಹೇಳ್ತಾನೆ. ಆ್ಯಂಟನಿ ಅವನನ್ನು ಕೆಳಗಿರಿಸಿ ನಾನು ಸಂಚುಕೋರರ ವಿರುದ್ಧ ಕತ್ತಿಯನ್ನು ಎಳಿತಾ ಇದ್ದೇನೆ. ಏನು ಸಂಚುಕೋರರಿದ್ದಾರೆ ಅವ್ರನ್ನ ಕೊಲೆ ಮಾಡಬೇಕು ಅಥವಾ ಅವ್ರನ್ನ ಸಾಯಿಸಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇದೆ. ಹಾಗಾಗಿ ಅವರ ವಿರುದ್ಧ ನಾನು ಏನು ಮಾಡ್ತಾಯಿದ್ದೀನಿ, ಕತ್ತಿಯನ್ನು ಎಳಿತಾ ಇದ್ದೀನಿ ಅಂಥೇಳಿ ಹೇಳ್ದ. ಮತ್ತು ಅಷ್ಟೇ ಅಲ್ಲದೆ ಕತ್ತಿ ಮತ್ತೆ ಮೇಲಕ್ಕೆ ಹೋಗ್ತದೆ ಎಂದು ನೀವು ಭಾವಿಸಿದ್ದೀರಾ ಅಂಥೇಳಿ ಮತ್ತೆ ಪ್ರಶ್ನೆ ಮಾಡಿ ಕೇಳಿದ. ಎಂದಿಗೂ ಕೂಡ ಸೀಸರ್ 3 ಮತ್ತು 30 ಗಾಯಗಳಿಗೆ ಉತ್ತಮ ಪ್ರತೀಕಾರವನ್ನು ತೀರಿಸಿಕೊಳ್ಳುವವರೆಗೆ ಅಥವಾ ಇನ್ನೊಬ್ಬ ಸೀಸರ್ ದೇಶದ್ರೋಹಿಗಳ ಕತ್ತಿಗೆ ವಧೆಯನ್ನು ಸೇರುವವರೆಗೆ ಆಕ್ಟಿವಿಯಸ್ ನೈಸರ್ಗಿಕ ಮತ್ತು ಬೋಮ್ ನಾಯಕ ಎಂಬುದರಲ್ಲಿ ಸಂದೇಹ ಇಲ್ಲ. ಈಗಾಗಲೇ ಒಬ್ಬ ಆಕ್ಟಿವಸ್ ಕೂಡ ಒಬ್ಬ ಉತ್ತಮವಾದಂಥ ರೀತಿಯಲ್ಲಿ ಏನು ಮಾಡ್ತಾನೆ, ಪ್ರದರ್ಶನ ಮಾಡ್ತಾನೆ. ಈತ ಐ ಡ್ರಾ ಐ ಸ್ವಾರ್ಡ್ ಅಗೇನ್ಸ್ಟ್ ಕಾನ್ಸ್ಪಿರೇಟರ್ಸ್ ವೆನ್ ಐ ಥಿಂಕ್ ಯು ದಟ್ ದ ಶೋರ್ಡ್ goes up again, never till Caesar's 33 wounds be well avenged, or till another Caesars have added slaughter to the sword of traitors. There is no doubt that Activus is a natural and born leader. He takes the leader in the most of the sentiments and imposes his will on other. He is a elusive
politicians and is aware of that the mantle of the green Caesar may one day fall on him. ಮತ್ತು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಾಗುತ್ತೆ ಈ ಒಂದು ಕೊನೆಯ ಹಂತದಲ್ಲಿ ಹೀಗೆ ನಿಮಗೆ ಒಪ್ಪಿಗೆ ಇದೆಯಾ ಅಂತೇಳಿ ಕೂಡ ಕೇಳ್ದ. ಒಪ್ಪಿದಾಗ ಕೂಡ ನಾನು ಈಗಾಗಲೇ ಪಿತೂರಿಗಳ ವಿರುದ್ಧ ನಾನು ಕತ್ತಿಯನ್ನು ಎತ್ತುತ್ತಾ ಇದ್ದೀನಿ, ಕೆಲವು ಗಾಯಗಳಾಗಿದ್ದಾವೆ, ಮತ್ತು ಆ 3 ಮತ್ತು 30 ಗಾಯಗಳಿಗೆ ಉತ್ತಮ ಪ್ರತೀಕಾರವನ್ನು ನಾನು ತೀರಿಸಿಕೊಡುವವರೆಗೆ ಅಥವಾ ಇನ್ನೊಬ್ಬ ಸೀಸರ್ ದೇಶದ್ರೋಹಿಗಳ ಕತ್ತಿಗೆ ಶರಣಾಗುವವರೆಗೆ ಅಥವಾ ವಧೆಯನ್ನು ಸೇರುವವರೆಗೂ ಕೂಡ ಆಕ್ಟಿವಸ್ ನೈಸರ್ಗಿಕ ಮತ್ತು ಬೋಮ್ ನಾಯಕ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರು ಹೆಚ್ಚಿನ ಧರಣಿಯಲ್ಲಿ ಮುನ್ನಡೆ ಸಾಧಿಸ್ತಾರೆ ಮತ್ತು ಅವರು ಇಚ್ಛೆಯನ್ನು ಇತರರ ಮೇಲೆ ಹೇರ್ತಾರೆ. ಯಾಕಂದರೆ ಕೆಲ ವ್ಯಕ್ತಿಗಳು ಕೆಲವೊಂದು ಇಚ್ಛೆಗಳನ್ನು ವ್ಯಕ್ತಪಡಿಸ್ತಾರೆ, ಅದನ್ನು ಬೇರೆಯವರ ಮೇಲೆ ಹೇರ್ತಾರೆ. ಹೀಗೆ ಅವರು ಒಬ್ಬ ರಾಜಕಾರಣಿ ಮತ್ತು ಮಹಾನ್ ಸೀಸರ್ನ ನಿಲುವಂಗಿಯೂ ಒಂದು ದಿನ ತನ್ನ ಮೇಲೆ ಬೀಳಬಹುದು ಅಂಥೇಳಿ ಈಗಾಗಲೇ ತಿಳಿದಿದೆ. ಯಾಕಂದರೆ ಇವರು ಒಬ್ಬ ರಾಜಕಾರಣಿ. ಸಾಮಾನ್ಯವಾಗಿ ರಾಜಕಾರಣಿಗಳು ಅತಿ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾರೆ, ಮತ್ತು ಆಲ್ಮೋಸ್ಟ್ ಆಲ್ ದ ಪಾಲಿಟಿಷಿಯನ್ಸ್ ಆರ್ ಥಿಂಕಿಂಗ್ ಆಲ್ವೇಸ್. ಎಲ್ಲ ಸಂದರ್ಭಗಳಲ್ಲಿ ಕೂಡ ಅವರು ಮಾತನಾಡ್ತಕ್ಕಂಥ ಸಂದರ್ಭಗಳಲ್ಲಿ ಅವರು ಯೋಚನೆ ಮಾಡ್ತಿರ್ತಾರೆ ಯಾವ ರೀತಿಯ ಮಾತುಗಳನ್ನು ಆಡಬೇಕು, ಯಾಕಂದರೆ ಯಾವ ವ್ಯಕ್ತಿಗೆ ನಾನು ಇಷ್ಟ ಆಗ್ತೀನಿ, ಯಾವ ವ್ಯಕ್ತಿಗೆ ನಾನು ಇಷ್ಟ ಆಗಬಾರ್ದು, ಮತ್ತು ಯಾವ ರೀತಿಯಲ್ಲಿ ನಾನು ಮಾತನಾಡಬೇಕು ಅಂಥೇಳಿ ಅವರು ಯೋಚನೆ ಮಾಡಿ ಮಾತನಾಡ್ತಾರೆ. ಕೆಲವು ಸಂದರ್ಭ ಅವನೊಬ್ಬ ನಾಯಕ ಅಥವಾ ಲೀಡರ್ ಅಂತೇಳಿ ತೋರಿಸ್ಕೊಳ್ಳೋ ಸಲುವಾಗಿ ಕೂಡ ಹೀರೋಯಿಸಮ್ ಕೂಡ ಮಾಡ್ತಾರೆ. ನಾವು ಹೀಗೆ ಎಂತೆಂಥ ನಾವು ಪಾಲಿಟಿಷಿಯನ್ಸ್ನೆಲ್ಲ ನಾವು ನೋಡ್ತೀವಿ, ನಮ್ಮ ಸುತ್ತಮುತ್ತ ಇರ್ಬೋದು ಅಥವಾ ನಮ್ಮ ಏರಿಯಾಗಳಲ್ಲಿ ಇರ್ತಕ್ಕಂಥ ಕೆಲ ವ್ಯಕ್ತಿಗಳನ್ನ ಕೂಡ ನಾವು ನೋಡ್ತೀವಿ. ಹಾಗಾಗಿ ಇವನೊಬ್ಬ ರಾಜಕಾರಣಿ ಮತ್ತು ಮಹಾನ್ ಸೀಸರ್ನ ನಿಲುವಂಗಿಯೂ ಕೂಡ ಆಗಿದೆ, ಅಥವಾ ಆ ನಿಲುವಂಗಿ ಕೂಡ ಒಂದು ದಿನ ತನ್ನ ಮೇಲೆ ಪ್ರಭಾವವನ್ನು ತನ್ನ ಮೇಲೆ ಬೀಳಬಹುದು ಅಂಥೇಳಿ ಈಗಾಗಲೇ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ಈಗ ಈ ಒಂದು ಕ್ಯಾರೆಕ್ಟರ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ I will bring another one important character. Okay, just watching for my class. Thank you for watching my class.